ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ನಿಮ್ಮ ಮುಂದೆ. ಈ ದಿನ ಬಹಳ ಖುಷಿ ಹಾಗೂ ಸಂತೋಷದ ದಿನ. ಇವತ್ತು ಬಸವ ಜಯಂತಿಯ ಈ ದಿನದಂದು ತಮ್ಮೆಲ್ಲರಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನನ್ನ ಹಾಗೂ ನಮ್ಮೆಲ್ಲರ ಬಸವ ತತ್ವದ ಆಚರಣೆಯಲ್ಲಿ ನಂಬಿಕೆ ಇಟ್ಟು ಅನುಷ್ಠಾನಕ್ಕೆ ತರ್ತಕ್ಕಂಥ ನನ್ನ ನಾಯಕರಾದ ಈ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹಾನ್ ವ್ಯಕ್ತಿಗಳು, ಸಾಧು ಸಂತರು ಅನ್ನೋಕ್ಕಿಂತಲೂ ಸ್ವಾಮೀಜಿಗಳಿದ್ದಾರೆ, ಹಾಗೂ ಅದರ ಜೊತೆಗೆ ಕೆಲವು ವಿದ್ವತ್ ನಾಯಕರಿದ್ದಾರೆ. ಎಲ್ಲ ಹಿರಿಯರೇ, ಗುರುಗಳೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಗುಂಜಾಳ್ ಅವರೇ, ಬೃಹತ್ ಕೈಗಾರಿಕೆ ಸಚಿವರಾದಂಥ ಎಂ.ಬಿ. ಪಾಟೀಲ್ ಸಾಹೇಬ್ರೆ, ಯುವಕ ಮಿತ್ರರಾದಂಥ ತಂಗಡಗಿ ಅವರೇ, ಸಭೆ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಕಾಶಪ್ಪನವರವರೇ, ನಾಡಗೌಡ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ನಾನು ಬಹಳ ಸಂತೋಷದಿಂದ ಇವತ್ತು ಇಲ್ಲಿ ಭಾಗಿಯಾಗಿದ್ದೇವೆ. ನನಗೆ ಈ ದೇಶದಲ್ಲಿ, ಈ ನೆಲದಲ್ಲಿ, ಬಸವಣ್ಣವರು ಅಡ್ಡಾಡಿದ ನೆಲದಲ್ಲಿ ನಾವು ಹುಟ್ಟಿದ್ದೀವಲ್ಲ ಅಂತಕ್ಕಂಥ ಸಂತೋಷ ನನಗಿದೆ. ನಾನು ಅನುಭವ ಮಂಟಪದಲ್ಲಿ 12ನೇ ಶತಮಾನದಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನ ಕೂಡಿಸಿಕೊಂಡು ಅವರ ಅನುಭವಗಳಿಂದ ವಚನಗಳನ್ನ ಮಾಡಿ ಮಹಾಕ್ರಾಂತಿಯನ್ನೇ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಬಸವಣ್ಣನವರ ನಾಡಿದು. ಈ ನಾಡಿನಲ್ಲಿ ಅವ್ರು ಏನು ಹೇಳಿದ್ರು ಇವತ್ತು ನಾನು ಫ್ರಂಟ್ ಪೇಜಲ್ಲಿ ನೋಡಿದ್ದೀನಿ, ದಯವೇ ಧರ್ಮದ ಮೂಲವಯ್ಯ. ಇವತ್ತು ಧರ್ಮ ಅನ್ನೋದು ಎದ್ರ ಮೇಲೆ ನಡೀತಾ ಇದೆ ಅಂತಕ್ಕಂಥದ್ದು ನೋಡಿದಾಗ ನನಗೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ನನಗೆ ಹಾಗೂ ನನ್ನಂತೆ ಉಳಿದ ಸಣ್ಣ ಸಮುದಾಯಗಳು ಇವತ್ತಿನವರೆಗೂ ಅಸ್ಪೃಶ್ಯತೆಯನ್ನು ಅನುಭವಿಸ್ತಕ್ಕಂಥ ನೋವು, ಮಾನವರನ್ನ ಕಾಣ್ತಕ್ಕಂಥ ಧರ್ಮದ ಯಾವುದಪ್ಪ ಅಂತಕ್ಕಂಥ ಹುಡುಕಾಡ್ತಕ್ಕಂಥ ಸ್ಥಿತಿಯಲ್ಲಿ ಇಡೀ ನಮ್ಮ ಜನಾಂಗವೇ ಕಾಯ್ತಾ ಇದೆ. ಅದಕ್ಕೆ ಅಂಬೇಡ್ಕರ್ ಅವರು ನಾನು ಇಲ್ಲಿ ಹುಟ್ಟಿದ್ದೀನಪ್ಪ ಈ ಧರ್ಮದಲ್ಲಿ, ಮತ್ತೆ ಈ ಧರ್ಮದಲ್ಲಿ ಸಾಯೋದಿಲ್ಲ ಅಂತಕ್ಕಂಥದ್ರಿಂದ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದರು. ಹಾಗೆ ಆ ವೇಳೆಯಲ್ಲೇ ಜಗಜೀವನ್ ರಾಮನ ಕರೆಸಿ ತಮಿಳುನಾಡಿನಲ್ಲಿ ಇಲ್ಲಪ್ಪ ಇದನ್ನೆಲ್ಲ ಸರಿ ಮಾಡ್ತೀವಿ, ಇಲ್ಲೇ ಇರಬೇಕಂದಾಗ ಜಗಜೀವನ್ ರಾಮ್ ಹೇಳಿದ್ರು ಈ ಧರ್ಮದಲ್ಲೇ ಉಳಿತಕ್ಕಂಥ ಪರಿಸ್ಥಿತಿ ನಮಗೆ ಬಂತು. 12ನೇ ಶತಮಾನದಲ್ಲಿ ನಡೆದಂಥ ಕಾರ್ಯಚಟುವಟಿಕೆಗಳು ಆವಾಗ ಮಾನವರನ್ನು ಮನುಷ್ಯರನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಬಸವಣ್ಣನ ಆಚಾರ ವಿಚಾರಗಳು ಇಲ್ಲಿ ತನಕ ಯಾಕೆ ಇನ್ನೂ ಅನುಷ್ಠಾನಕ್ಕೆ ಬರುವಲ್ಲಂತಕ್ಕಂಥ ನೋವು ನಮ್ಮನ್ನು ಕಾಡ್ತಾ ಇದೆ. ಏನಾಗಿದೆ 12ನೇ ಶತಮಾನದಲ್ಲಿ ಅಂತಹ ಬದಲಾವಣೆ ಮಾಡ್ತಕ್ಕಂಥ ಬಸವಣ್ಣ ಇವತ್ತು ಈ ಶತಮಾನದಲ್ಲಿರ್ತಕ್ಕಂಥ ನಾವುಗಳು ದಿನಂಪ್ರತಿ ನೋಡಿದಾಗ ತಂದೆ ಮಗಳನ್ನು ಹತ್ಯೆ ಮಾಡಿದ್ದು ಯಾಕಂದರೆ ಮರ್ಯಾದೆ ಹೋಗ್ಬಿಟ್ಟಿದೆ. ಎಂಥ ಧರ್ಮ ಇದು? ಯಾವ ರೀತಿ ನಾವು ಜನರನ್ನು ಎಲ್ಲಿ ಒಯ್ತಾ ಇದ್ದೀವಿ? ಇದರ ಬದಲಾವಣೆ ಯಾವಾಗ ಆಗೋದು ಅಂತಕ್ಕಂಥ ಬೇಸರ ನಮಗಿದೆ. ದಿನಂಪ್ರತಿ ನೋಡಿದರೆ ಪೇಪರ್ದಲ್ಲಿ ಆ ಧರ್ಮ ಅಂದ್ರಿ, ಈ ಧರ್ಮ ಅಂದ್ರಿ, ಅದಕ್ಕೆ ಅವಹೇಳನ ಮಾಡಿದ್ರಿ, ಇವಕ್ಕೆ ಅವಹೇಳನ ಮಾಡಿದ್ರಿ, ಬರೀ ಇದೇ ನಾವು ಚಿತ್ರದಲ್ಲಿ ನೋಡ್ತಕ್ಕಂಥದ್ದು, ಅಷ್ಟೇ ಮಾಧ್ಯಮದಲ್ಲಿ ನಾವು ನೋಡ್ತಕ್ಕಂಥದ್ದು. ದಿನಂಪ್ರತಿ ನೋಡಿ 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 ನಮಗಂತೂ ಬೇಸರ ಆಗಿದೆ. ನನಗೆಲ್ಲೋ ಒಂದು ಬೆಳಕು ಕಾಣ್ತಾ ಇದೆ. ಬಸವಣ್ಣನವರ ವಚನ, ಬಸವಣ್ಣನವರ ಬದುಕು, ಅವರೆಲ್ಲರನ್ನೂ ಸಮಾನ ದೃಷ್ಟಿಯಿಂದ ಒಯ್ತಕ್ಕಂಥದ್ದು ಏನು ಮಾಡಿದ್ದಾರೆ ಅದು ಇನ್ನೂ ಅನುಷ್ಠಾನಕ್ಕೆ ಬರಬೇಕು. ಅನುಷ್ಠಾನಕ್ಕೆ ಬರೋಕ್ಕಾದ್ರೆ ಏನು ವಿಳಂಬ ಆಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಲ್ಲ, ಎಲ್ಲಿ ಲೋಪ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನನಗೆಲ್ಲ ಒಂದು ಕಡೆ ಭಯ ಅನ್ನಿಸ್ತಾ ಇದೆ. ಬಸವಣ್ಣನ ಓದು ಗರ್ಭಗುಡಿಯಲ್ಲಿ ಕುಂದಿರಿಸಿ ಮತ್ತೆ ನಮ್ಮಂಥವನ್ನೆಲ್ಲ ಹೊರಗೆ ತಳ್ತಕ್ಕಂಥ ಕೆಲಸ ನಡೀತಾ ಇದೆಯಲ್ಲ, ಅದು ನನಗೆ ಬೇಸರ ತರ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಾವೆಲ್ಲರೂ ಶರಣರು ಬಂದಿದ್ದೀರಿ, ನಾವು ನೀವು ಜೊತೆಗೂಡಿಸಿಕೊಂಡು
ಬಸವ ತತ್ವವನ್ನು ಆಚರಣೆ ಹಾಗೂ ಅನುಷ್ಠಾನಕ್ಕೆ ನೀವಿನ್ನೂ ತರೆದಿದ್ದರೆ ಈ ದೇಶದಲ್ಲಿ ಧರ್ಮಾಂಧಕಾರ ನಡೆದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೀತಾ ಇದೆ, ಅದೇ ಹಂತವನ್ನು ತಲುಪ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಎಚ್ಚೆತ್ತುಕೊಳ್ಬೇಕು. ಗರ್ಭಗುಡಿಯಿಂದ ಬಸವಣ್ಣನ ಹೊರಗೆ ತರಕ್ಕೆ ನಮ್ಮ ಮುಖ್ಯಮಂತ್ರಿಗಳೇನು ಪ್ರಯತ್ನ ಮಾಡಿದ್ದಾರೆ ಸರ್, ನಿಮ್ಗೆ ವಿಶೇಷವಾದ ಅಭಿನಂದನೆ. ನಾನು ಯಾಕೆ ಹೇಳ್ತೀನಂದರೆ, ಈ ತತ್ವ ಆದರ್ಶ ಬಸವಣ್ಣ ಸಂಸ್ಕೃತಿ ನಾಯಕ ಅಂತ ಹೇಳಿ ಇವತ್ತೆಲ್ಲ ಜನರಿಗೆ ಬಸವಣ್ಣ ತತ್ವ ಆದರ್ಶಗಳನ್ನೆಲ್ಲ ಕುಂದ್ರಿಸಿ ಹೇಳಿದ್ದೀರಿ. ನಾ ತಂಗಡಿಗೆ ಅವ್ರಿಗೆ ಹೇಳ್ತೀನಿ, ಯಾವ ಸಮುದಾಯ ಈ ಸಮುದಾಯಕ್ಕೆ ಕಟ್ಟೋದಕ್ಕಿಂತಲೂ ಪ್ರತಿ ತಾಲೂಕಿಗೊಂದು ಬಸವಣ್ಣನ ಸಮುದಾಯ ಕಟ್ಟಿ ಅಲ್ಲಿ ಪ್ರತಿನಿತ್ಯ ಬಸವಣ್ಣನ ವಿಚಾರಧಾರೆಗಳ ಪ್ರಚಾರ ಆದರೆ ಎಷ್ಟೋ ಬದಲಾವಣೆ ಆಗ್ತಿದೆ ಅಂತಕ್ಕಂಥ ಆಸೆ ನಂದು ಹಾಗೆ ಅಂತಕ್ಕಂಥ ಭಾವನೆ. ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಎಂಥ ಅದ್ಭುತವಾದ ಒಂದೊಂದು ಶಬ್ದಗಳು ಮನುಷ್ಯನ ತಟ್ಟತಕ್ಕಂಥದ್ದು. ಇದೇ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ರು, ಇವನಾರವ ಎನಿಸದಿರಯ್ಯ, ಇವ ನಮ್ಮವ ಎಂದು ಅನಿಸಯ್ಯ. ಎಲ್ಲಿದೆಯಪ್ಪ? ಯಾವ್ಯಾವ ಧರ್ಮದಲ್ಲಿದೆ ಅಂತಕ್ಕಂಥದ್ದು ಹುಡುಕಾಡ್ತಕ್ಕಂಥದ್ದಿದೆ, ಅದೆಲ್ಲಿ ಇಲ್ಲ, ಎಲ್ಲಿ ಬಸವಣ್ಣವ್ರ ತಲೆ ಇದೆ. ಹಾಗಿದ್ರೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತೇಳಿ ನಾವೇನು ಹೇಳ್ತೀವಿ? ಕರ್ಮ ಸಿದ್ಧಾಂತವನ್ನು ಹೇಳ್ಕೊಂಡು ನಿನ್ನ ಹಿಂದಿನ ಜನ್ಮದ ಕರ್ಮಪ್ಪ ಹಿಂಗಾಗಿದೆ ಅಂತ. ಅದಕ್ಕೆ ದಯಮಾಡಿ ವಿನಂತಿ ಮಾಡ್ಕೋತಿದ್ದೀನಿ, ಈ ತತ್ವ ಸಿದ್ಧಾಂತ ಆಚರಣೆ ಅನುಷ್ಠಾನ ಇವು ಎರಡಕ್ಕೂ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು. ತಾವು ಸಂತರು ಮಾಡಬೇಕು. ರಾಜಕಾರಣದಲ್ಲಿ ಇದ್ಕೊಂಡು ರಾಜಕಾರಣದಲ್ಲಿ ಸರ್ ತಾವು ಇದನ್ನ ಅನುಭವಿಸ್ತಕ್ಕಂಥದ್ದು, ಸರ್ವರನ್ನು ಸಮನಾಗಿ ಕಾಣ್ತಕ್ಕಂಥದ್ದು, ಎಲ್ಲಿ ಕಟ್ಟ ಕಡೆ ವ್ಯಕ್ತಿಗೆ ಸಹಾಯ ಮಾಡ್ತಕ್ಕಂಥ ನಿಮ್ಮ ಗುಣ ನಿಜವಾಗಿಯೂ ನಾನು ರಾಜಕಾರಣದಲ್ಲಿ ನಿಮ್ಮ ಕ್ಯಾಬಿನೆಟ್ದಲ್ಲಿ ನಾನೊಬ್ಬ ಕ್ಯಾಬಿನೆಟ್ ಮಂತ್ರಿ ಆಗಿದ್ದೀನಲ್ಲ ಅಂತಕ್ಕಂಥ ಧನ್ಯವಾದಗಳನ್ನ ಖುಷಿಯನ್ನು ನಾನು ಇವತ್ತು ಹಂಚ್ಕೊಳ್ತೀನಿ ತಮ್ಮ ಜೊತೆ. ತಾವುಗಳು ಯಾವುದಕ್ಕೂ ಇಂಥ ವಿಚಾರಗಳು ಬಂದಾಗ ಬಹಳ ಜನ ನೋಡಿ ಬಸವಣ್ಣವರು ಸಣ್ಣ ಸಣ್ಣ ಜಾತಿಗಳನ್ನ ಕೂಡಿಸ್ಕೊಂಡು ಎಲ್ಲಿ ಕಟ್ಟು ಕಡೆ ಇದ್ದುವೋ ದೂರಿದ್ದುವೋ ಅವ್ರನ್ನ ಅಪ್ಪಿಕೊಂಡು ಅವ್ರಿಗೆ ಶರಣರನ್ನೋ ರೀತಿಯಲ್ಲಿ ತಯಾರು ಮಾಡ್ತಕ್ಕಂಥ ಬಸವಣ್ಣ, ನೀವು ಹಾಗೆ ಇಂತಹ ಕೆಲಸ ಕಾರ್ಯಗಳಲ್ಲಿ ಹಲವಾರು ಕಷ್ಟ ನಷ್ಟಗಳು ಬರ್ತವೆ. ಆದರೆ ತಮ್ಮ ಹಿಂದೆ ನೂರಾರು ಅಲ್ಲ, ಸಾವಿರಾರು ಅಲ್ಲ, ಲಕ್ಷ ಗಂಟೆ ಜನ ನಿಮ್ಮ ಜೊತೆ ಇದ್ದಾರೆ. ನೀವು ಒಳ್ಳೆ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಯೋಚನೆ ಮಾಡದೆ ತಾವು ಮುಂದುವರಿಬೇಕು. ನಾವೆಲ್ಲ ನಿಮ್ಮ ಹಿಂದಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿಗಿನ್ನೂ ಏನೇನೋ ಮಾತಾಡಬೇಕು, ಆದರೆ ಅವ್ರಿಗೆ ನಾವು ಟೈಮ್ ಕೊಡಬೇಕು. ಸಾಹೇಬ್ರು ಮಾತಾಡಬೇಕು, ಅವ್ರ ವಿಚಾರಧಾರೆಗಳನ್ನ ತಿಳಿಸ್ಕೋಬೇಕು. ಅದಕ್ಕಾಗಿ ನಾವು ಇನ್ನೂ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಗಂಜಾಳ ಅವ್ರಿಗೆ ಕೊಟ್ಟಂಥ ಪ್ರಶಸ್ತಿಗೆ ನಾನು ಖುಷಿ ಪಡ್ತೇನೆ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿ, ದಯಮಾಡಿ ಬಸವ ತತ್ವದ ಬಗ್ಗೆ ತಾವೆಲ್ಲರೂ ಇದನ್ನು ಮನೆಗೆ ಮುಟ್ಟಿಸೋದಷ್ಟೇ ಅಲ್ಲ, ಆಚರಣೆಗೆ ತರ್ತಕ್ಕಂಥ ಕೆಲಸ ನಿಮ್ಮೆಲ್ಲರದ್ದು ಆಗಬೇಕು ಹಾಗೆ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರನ್ನು ಎಲ್ಲ ದೃಷ್ಟಿಯಿಂದ ಮುಗಿಸ್ತಕ್ಕಂಥ ಹಲವಾರು ವಿಚಾರಧಾರೆಗಳು ಕೆಲವರಲ್ಲಿದ್ದಾವೆ. ಆ ಮನುವಾದಿಗಳಿಂದ ನಾವು ದೂರ ಬರದೇ ಇದ್ದರೆ, ಮನುಷ್ಯರಾಗಿ ಇರದೆ ಎಲ್ಲ ಜಾತಿಗಳನ್ನ ವಿಂಗಡಣೆ ಮಾಡಿ ನಮ್ಮಲ್ಲೇ ದ್ವೇಷ ಹುಟ್ಟಿಸಿ ಅದನ್ನು ವಿಚಾರವನ್ನು ಜನತೆ ತಲೆಯಲ್ಲಿ ಹಾಕ್ತಕ್ಕಂಥವ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಹಾಗಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಮಾತಿಗೆ ಮಾನ್ಯ ಸಚಿವರಾದ ಶ್ರೀ ಆರ್.ಬಿ. ತಿಮ್ಮಾಪುರ ಅವರಿಗೆ ವಂದನೆಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಇಲಾಖೆಗೆ ಹೊಸ ಮೆರಗನ್ನು ತಂದಿರುವಂಥವರು ಶಿವರಾಜ್ ಎಸ್ ತಂಗಡಿಗೆ ಅವರು. ಸ್ವಾಗತಿಸಿ ಬಂಧುಗಳೇ, ಚಪ್ಪಾಳೆಗಳ ಮುಖೇನ.